JCB ನಿಂತ್ಕೊಂಡ್ಬಿಟ್ಟೆ ಕೆಲಸನೇ ಮಾಡ್ತಾ ಇಲ್ಲ. ಆವಾಗಲೇ ಗುಯ್ ಅಂತ ಸೌಂಡ್ ಕೇಳ್ತಪ್ಪ. ನಾನು ಇಷ್ಟೊತ್ತಕ್ಕೆ ಇಲ್ಲೇಂದ್ರ ಕೆಟ್ಟೋತದು. ಅದೇನ ಪೆಟ್ರೋಲ್ ಡೀಸೆಲ್ ಖಾಲಿ ಆಗಿತ್ತು ಅಂತ ತರಕೋದ್ರು. ಅವಣ್ಣ ಡ್ರೈವರ್ ಅನ್ನ ಊಟ ಮಾಡಿ ಬರ್ತೀನಿ ಅಂತ ಹೋತು. ನಾನು ಇಷ್ಟೊತ್ತಕ್ಕೆ ನೋಡಿದೆ ಎಷ್ಟು ಜನ ಗೊತ್ತಾ, ಅಲ್ಲಿ ಪಕ್ಕದ್ದು ಮನೆ ಐತಲ್ಲ ಅದನ್ನು ಹಂಗೆ ಹಿಂಗೆ ಒಂದು ಹಂಗೆ ಕೆಡವಿ ಬಿಡ್ತು. ಚಿಂಟು ಬರಕರೆ ನನ್ನನ್ನು ಕರ್ಕೊಂಡ್ ಬರುತ್ತಾನೆ, ಹಂಗೆ ಬಂದಿದೆಯಲ್ಲ ಬಾ ಇನ್ನೊಂದ್ಸರಿ. ನಾನು ಏನಾರ ಗೆಲ್ಗಡೆ ಹೋದಾಗ ನಮ್ಮ ಹೊಲಕ್ಕೆ ಬೋರ್ ಕಡೆ ಬರುತ್ತೆ, ನಿನ್ನ ಕರ್ಕೊಂಡು ಹೋಗ್ತೀನಿ ಬಾ. ಅವಾಗ ಇದ್ದೀನಿ ಅಪ್ಪ. ನಾನು ನಿಮ್ಮ ಮನೆ ತಗಳಿಂದ ಬರಲಿಲ್ಲ, ಅದಕ್ಕೆ ಕರ್ಕೊಂಡ್ ಬರಲಿಲ್ಲ. ನಾನು ಈ ಕಡೆ ಅಷ್ಟು ಬಂದೆ, ನಾನು ಕೆರೆಗಾಶ ಆ ಕಡೆ ಅಷ್ಟು ಬಂದೆ. ನನಗೂ ಗೊತ್ತಿರಲಿಲ್ಲ. ಅಲ್ಲಿ ಅಪ್ಪಯ್ಯ ಮಾತಾಡ್ತಿತ್ತು, JCBದು ಮನೆ ಹೊಡೆಯಕ್ಕೆ ಬಂದೈತಿ ಇವತ್ತಲ್ಲಿ ಒಡ್ಡಾಡ್ತಿರೋದು ಅಂತ. ಅವಾಗ ಕೇಳಿಸ್ಕೆ ಬಂದದ್ದು ನಾನು. ಇನ್ನೂ ಅಣ್ಣ ಎಷ್ಟೊತ್ತಿಗೆ ಬರ್ತೈತಪ್ಪ? ಹಂಗಾದ್ರೆ ನಾವು ಹೋಗಿ ತಿಂಡಿ ತಿನ್ಕೊಂಡ್ ಬಂದ್ಬಿಡೋಣ ಬಾ. ಇರು ಬರ್ತೈತೆ. ಆ ಕಡೆ ಪಕ್ಕದಲ್ಲೇ ಹೆಂಗೆ ಕೆಡಿದ್ರು ಗೊತ್ತಾಗೆ ಧೂಳು ಒಂದು ಧೂಳಪ್ಪ. ನಾನು ಕೊಚ್ಚಕ್ಕೆ ತಂದಿದ್ದಿಲ್ಲ, ಇನ್ನೊಂದ್ಸರಿ ಓದತಾರಣ ಅಂತ ಸುಮ್ಮನೆ.